ನಮಸ್ಕಾರ ಆಚಾರ್ಯ. ಮತಿಭಿರನುಮೇಯಂ ಶುಭಕಾಜಂ ಸಖಾಜಂ ಸುಖಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಯಂ ಧೇಜಮಾಮ್ನಾಯಗೇಜಂ ಸದಯಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಭಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಜಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇವ ಪ್ರಳಯ ರಚನಾ ಶೀಲ ವಪುಷೆ ನಮೋ ಶೇಷಾಂ ನಾಜ ಸ್ಮೃತಿ ಹೃದಯ ದೀಪ್ತಾಯ ಹರದೆ ಯೇನ ಪ್ರಾದುರಭಾವಿ ಭೂಮಿ ಬಲದೆ ವಿಸ್ತಾರಿಗೋ ಸಂತತಿ ಪ್ರಾಬೋಧ ಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗತಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ತೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अरुव्याख्यान नरिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादितमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्यापं सुखं सेवन्ते यत्पदं धीरास्तं भजे वल्लभं श्रियः. ಈಗ 175ನೆಯ ಸುಧಾಮೂಲ. ಇದರಲ್ಲಿ ವಿಜ್ಞಾನವಾದಿ ಬೌದ್ಧರ ಬಗ್ಗೆ ಆಗ್ತಾ ಇತ್ತು. ಅದರಲ್ಲಿ ಶ್ಲೋಕದ ಅರ್ಥವನ್ನು ನಾವು ನೋಡಿದೀವಿ. ಆ ಶ್ಲೋಕದ ಅರ್ಥ ಆದ್ಮೇಲೆ ಮೊದಲಿಗೆ ಒಂದೊಂದು ಆ ಶ್ಲೋಕದ ಶಬ್ದಗಳಿಗೆ ಸಾರ್ಥಕ್ಯವನ್ನು ತೋರಿಸ್ತಾರೆ. ಅಂದ್ರೆ ಆಚಾರ್ಯರು ಸುಮ್ಮನೆ ಶಬ್ದವನ್ನು ಪ್ರಯೋಗ ಮಾಡಲ್ಲ. ಯಾವುದೇ ಒಂದು ಶಬ್ದ ಆಗ್ಲಿ ನಾವೆಲ್ಲ ಕೇಳ್ತಾ ಇರ್ತೀವಿ. ಚ ಅಪೀತು ಒಂದೊಂದು ಶಬ್ದಕ್ಕೂ ಬಿಡಲ್ಲ. ಮತ್ತು ಅಂದ್ರು ಅದಕ್ಕೇನೋ ಒಂದು ಅರ್ಥ ಹೇಳ್ತಾರೆ. ಯಾರೋ ಜಯತೀರ್ಥರು ಏನೋ ಒಂದು ಆಚಾರ್ಯರು ಗಂಭೀರವಾದ ಅರ್ಥ ತಿಳಿಸಿದ್ದಾರೆ ಅಂತ. ಹೀಗೆ ಪ್ರತಿಯೊಂದು ಶಬ್ದಕ್ಕೂ ಅರ್ಥ ಮಾಡ್ದೇನೆ ಬಿಟ್ಟಿಲ್ಲ ಅಂತ ಸಾಮಾನ್ಯವಾಗಿ ಸುಧಾಗ್ರಂಥದ ಬಗ್ಗೆ ಕೇಳ್ತಾ ಇರ್ತೀವಿ. ಆತರ ಇಲ್ಲೂ ಪ್ರತಿಯೊಂದು ಶಬ್ದಕ್ಕೆ ಬಿಡ್ಲಿಲ್ಲ ಅರ್ಥ. ಅದ್ ಹೇಗೆ ಅಂದ್ರೆ ಆದ್ಯ ಚ ಶಬ್ದ ವಾದಿ ಸಮುಚ್ಚಯೇ ದ್ವಿತೀಯ ಸಾಧನ ಸಮುಚ್ಚಯೇ ಅಂತ ಇಲ್ಲಿ ಒಂದು ಶಬ್ದ ಬಂದಿದೆ. ಆದ್ಯ ಚ ಶಬ್ದ ಅಂದ್ರೆ ವಿಜ್ಞಾನವಾದಿನಶ್ಚೈವ ವಿಜ್ಞಾನ ಭಾವನಾಚೈವ ಚ ಏವ ಅಂತ 2 ಸಲ ಬಂದಿದೆ. ಯಾಕೆ 2 ಸಲ ಬಳಸ್ಬೇಕು? ಸಾಮಾನ್ಯವಾಗಿ ಒಂದು ಮಾತಿದೆ, ಸಂಸ್ಕೃತದಲ್ಲಿ ಶ್ಲೋಕ ಸರಿಯಾಗಿ ಮಾಡ್ಲಿಕ್ಕೆ ಬರ್ತಾ ಇದ್ರೆ ಕೊನೆಗೆ ಸೇರಿಸ್ಕೊಂಡು ಶ್ಲೋಕ ಮಾಡ್ತಾರೆ ಕೆಲವರು. ಆಗ ಚ ಏವ ಅಂತ ಸುಮ್ನೆ ಸೇರಿಸ್ಕೊಂಡು ಮಾಡ್ಬಿಡೋದು ಅಂತ. ಹಾಗೆ ಇವೆಲ್ಲ ಪಾದಪೂರಣೆ ಅಂತ ಹೇಳ್ತಾರೆ. ಈ ಎಲ್ಲ ಶಬ್ದಗಳನ್ನ ಒಂದೊಂದು ಶ್ಲೋಕದ ಭಾಗಗಳು ತುಂಬಿಸ್ಲಿಕ್ಕೆ, ಅದು ಪೂರ್ತಿ ಆಗ್ಲಿಕ್ಕೆ ಹೇಳುವಂತ ಶಬ್ದಗಳಷ್ಟೇ ಅಂತ. ಅದಕ್ಕೆ ಸಾಮಾನ್ಯವಾಗಿ ಇದೆಲ್ಲ ಹೇಳ್ತಾರೆ ಅಂತ. ಅದ್ರಲ್ಲಿ 2 ಸಲ ಬೇರೆ ಹೇಳಿದ್ದಾರೆ. ಮತ್ತೆ ಇದು ಶ್ಲೋಕ ಕೂಡಿಸ್ಬೇಕು ಅಂತ ಮಾಡಿದ್ದು ಅಂತ ಅನ್ಸತ್ತೆ. ಆದ್ರೆ ಹಾಗಲ್ಲ. ಆಚಾರ್ಯರ ಶ್ಲೋಕ ಅಂದ್ರೆ ಒಂದೊಂದು ಶಬ್ದಕ್ಕೂ ಅದರಲ್ಲಿ ತುಂಬಾ ಅರ್ಥ ಇರತ್ತೆ. ಅರ್ಥವನ್ನ ನಾವ್ ಹೇಗ್ ಗ್ರಹಿಸ್ಬೇಕು ಅನ್ನೋದನ್ನ ಜಯತೀರ್ಥರು ತಿಳಿಸಿಕೊಟ್ರು. ಮೊದಲನೇ ಚ ಅನ್ನೋ ಶಬ್ದ ಇದೆಯಲ್ಲ, ವಾದಿ ಸಮುಚ್ಚಯ ಅಂದ್ರೆ ಹಿಂದೆ ವಾದಿಗಳು ಬಂದಿದ್ರಲ್ಲ, ಅಂದ್ರೆ ವಿಜ್ಞಾನವಾದಿಗಳ ಮುಂಚೆ ಶೂನ್ಯವಾದಿಗಳು ಬಂದಿದ್ರು ಬೌದ್ಧರಲ್ಲಿ.
ಆ ಶೂನ್ಯವಾದಿಗಳು ಹೇಗೆ ಶೂನ್ಯ ಜ್ಞಾನವನ್ನು ಹೇಳ್ತಾರೋ ಹಾಗೆ ಇವರು ವಿಜ್ಞಾನವಾದವನ್ನ ಹೇಳ್ತಾರೆ. ಶೂನ್ಯವಾದ, ಇವ್ರು ವಿಜ್ಞಾನವಾದ. ಅಂದ್ರೆ ಅವರನ್ನು ತಗೊಳ್ಳಿ ಅಂತ. ಅವರ ಮೋಕ್ಷ ಹೇಗೆ ಸರಿ ಇಲ್ವೋ ಇವ್ರು ಹೇಳಿದ ಮೋಕ್ಷನೂ ಸರಿ ಇಲ್ಲ ಅಂತ ತಿಳಿಸ್ಬೇಕಾಗಿದೆ. ಇದನ್ನ ಇಲ್ಲೇ ಹೇಳಿತ್ತು. ಅದರಿಂದ ಶೂನ್ಯವಾದಿಗಳ ಜೊತೆಗೆ ವಿಜ್ಞಾನವಾದಿಗಳಿಗೂ ದೋಷ ಇದ್ದೇ ಇದೆ, ಇವ್ರ ಮೋಕ್ಷನೂ ಸರಿ ಇಲ್ಲ ಅಂತ. ಎರಡನೇದು ವಿಜ್ಞಾನ ಭಾವನಾಚ ಅಂತಿದೆಯಲ್ಲ, ಅವರು ಶೂನ್ಯದ ಭಾವನೆ ಹೇಳ್ತಾರೆ, ಶೂನ್ಯ ಧ್ಯಾನ ಮಾಡಿ ಅಂತ. ಇವರು ಜ್ಞಾನ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಅದರಿಂದ ಅವರ ಸಿದ್ಧಾಂತದಂತೆ ಇವ್ರದ್ದು ಅದೇ ವಿಷಯ ಮಾತ್ರ ಬೇರೆ ಅಷ್ಟೇ. ಅವರು ಶೂನ್ಯ ಅಂತಾರೆ, ಇವ್ರು ವಿಜ್ಞಾನ ಅಂತಾರೆ ಅಷ್ಟೇ. ಇದನ್ನು ತಿಳಿಸ್ಲಿಕ್ಕೆ ದ್ವಿತೀಯ ಸಾಧನ ಸಮುಚ್ಚಯೆ. ಅವರು ಮೋಕ್ಷಕ್ಕೆ ಹೇಳೋ ಸಾಧನ, ಇವ್ರ ಮೋಕ್ಷಕ್ಕೆ ಹೇಳೋ ಸಾಧನ ಧ್ಯಾನನೇ. ಧ್ಯಾನದಿಂದನೇ ಮೋಕ್ಷಕ್ಕೆ ಹೋಗ್ತಾನೆ. ಆದ್ರೆ ಅವ್ರು ಹೇಳೋದು ಶೂನ್ಯದ ಧ್ಯಾನ ಮಾಡಿ ಅಂತ, ಇವ್ರು ಹೇಳೋದು ವಿಜ್ಞಾನ ಧ್ಯಾನ ಮಾಡಿ ಅಂತ. ಇದಾದ್ಮೇಲೆ ಏವ ಅಂತ ಬಳಸಿದ್ದಾರೆ. ಇದನ್ನ ನೈವ ಘಟತೆ ಇತಿ ಆದ್ಯ ಸಂಬದ್ಧತೆ. ಅಂದ್ರೆ ಮೋಕ್ಷ ಇವರ ಮತದಲ್ಲಿ ನೈವ, ಇಲ್ವೇ ಇಲ್ಲ, ಕೂಡೋದೇ ಇಲ್ಲ ಇಂಥ ಮೋಕ್ಷ, ಇದು ಸರಿ ಇಲ್ಲ ಇವ್ರು ಹೇಳಿದ್ದು. ವಿಜ್ಞಾನಾದ್ವೈತ ಅನ್ನೋದು ತಪ್ಪು ಅಂತ ಒಂದು. ದ್ವಿತೀಯಸ್ತು ಸಾಧನ ನಿಯಮಾರ್ಥ. ಎರಡನೇ ಏನಿದೆ ಆ ಏವ ಅನ್ನೋ ಶಬ್ದ, ಅದು ವಿಜ್ಞಾನ ಭಾವನಾ ದೇವ ವಿಜ್ಞಾನಾದ್ವೈತ ವೇದನಾ ದೇವ ಮೋಕ್ಷ ಅಂತ ಹೇಳ್ತಾರೆ. ಅಂದ್ರೆ ಇವರ ಸಿದ್ಧಾಂತದಲ್ಲಿ ಎರಡರಿಂದಲೇ ಮೋಕ್ಷ, ಒಂದು ಜ್ಞಾನ ಮತ್ತೊಂದು ಧ್ಯಾನ. ಅದನ್ನ ಇನ್ನೊಂದು ಶಬ್ದದಲ್ಲಿ ವೇದನ ಭಾವನ ಅಂತ ಕರೀತಾರೆ. ನಮ್ಗೆ ಪ್ರಸಿದ್ಧ ಶಬ್ದ ಏನು? ಜ್ಞಾನದಿಂದಲೇ ಮೋಕ್ಷ, ಧ್ಯಾನದಿಂದಲೇ ಮೋಕ್ಷ ಅಂದ್ರೆ ಗೊತ್ತಾಗುತ್ತೆ. ದೇವರ ಜ್ಞಾನ ಮೊದಲು ಬೇಕು ನಮ್ಗೆ, ದೇವರ ಬಗ್ಗೆ ತಿಳ್ಕೊಳ್ಬೇಕು, ಆಮೇಲೆ ದೇವರನ್ನ ಕಣ್ಣಾರೆ ನೋಡ್ಬೇಕು, ಅದಾದ್ಮೇಲೆ ದೇವ್ರ ಬಗ್ಗೆ ಧ್ಯಾನ ಮಾಡ್ತಾ ಮಾಡ್ತಾ ಮೋಕ್ಷಕ್ಕೆ ಹೋಗ್ಬೇಕು. ಇಷ್ಟು ನಮಗೆ ಜ್ಞಾನ, ಅಪರೋಕ್ಷ ಜ್ಞಾನ, ಧ್ಯಾನ, ಈ ಶಬ್ದಗಳಿಗೆ ಅರ್ಥ ಗೊತ್ತಿರುತ್ತೆ. ಆದ್ರೆ ಮುಂದೆ ನಾವು ಈ ಶಬ್ದಗಳಿಗೆ ಅರ್ಥ ಚೆನ್ನಾಗಿ ತಿಳ್ಕೊಳ್ತಾ ಇರ್ಬೇಕು. ಆದ್ರೆ ಅದೇ ಅರ್ಥನೇ ಬೇರೆ ಶಬ್ದ ವೇದನ ಅಂತ ಬಳಸ್ತಾರೆ. ವೇದನ ಅಂದ್ರೆ ಬಹಳ ವೇದನೆ ಆಗ್ತಾ ಇದೆ, ಅಂದ್ರೆ ತುಂಬಾ ಮನಸ್ಸಿಗೆ ದುಃಖ ಆಗ್ತಾ ಇದೆ ಅನ್ನೋ ಅರ್ಥದಲ್ಲಿ ಬಳಸ್ತೀವಿ ವೇದನೆ ಅನ್ನೋದು. ಅಷ್ಟು ಪೀಡೆ ಆಗ್ತಾ ಇದೆ ಒಂಥರ ಅಂತ. ಇದು ದುಃಖದ ವೇದನೆ, ಅದು ಬೇರೆ. ಇಲ್ಲಿರೋ ವೇದನ ಅನ್ನೋ ಶಬ್ದಕ್ಕೆ ನಿಜವಾಗಿ ಜ್ಞಾನ ಅಂತ ಅರ್ಥ. ಸಂಸ್ಕೃತದಲ್ಲಿ ವೇದನ ಅಂದ್ರೆ ಜ್ಞಾನ ಅಂತ ಅರ್ಥ. ಭಾವನಾ ಅಂದ್ರೆ ಭಾವನೆಗಳು ಅಂತ ಹೇಳ್ತೀವಲ್ಲ, ಆ ಭಾವನೆ ಈ ಭಾವನೆ, ಆ ಭಾವನೆ ಈ ಭಾವನೆ ಅಲ್ಲ ಇದು. ಇದರಲ್ಲಿ ಭಾವನಾ ಅಂದ್ರೆ ಧ್ಯಾನ ಅಂತ ಅರ್ಥ. ಹೇಗೆ ಭಾವಯತಿ, ಯಾವ ರೀತಿ ಚಿಂತಿಸ್ತಾನೋ ದೇವರನ್ನ, ಆ ಧ್ಯಾನದಲ್ಲಿ ಬೇಕಾದಷ್ಟರ ಭಾವನೆಗಳನ್ನ ಅಂದ್ರೆ ಬೇಕಾದಷ್ಟರ ಚಿಂತನೆಗಳನ್ನ ಮಾಡ್ಬೋದು. ಅದಕ್ಕೆ ಭಾವನಾ ಅಂತ ಕರೀತಾರೆ. ಧ್ಯಾನಕ್ಕೆ ಭಾವನಾ ಅಂತ ಹೆಸರು, ಜ್ಞಾನಕ್ಕೆ ವೇದನ ಅಂತ ಹೆಸರು. ಅಂದ್ರೆ ಯಾವುದೇ ಬೇರೆ ಪರಕೀಯ ಶಾಸ್ತ್ರಗಳನ್ನು ಗಮನಿಸ್ತಾ ವೇದನದಿಂದಲೇ ಮೋಕ್ಷ, ಭಾವನಾದಿಂದಲೇ ಮೋಕ್ಷ ಅಂದೇನರ್ಥ? ಜ್ಞಾನ ಧ್ಯಾನ ಎರಡರಿಂದಲೇ ಮೋಕ್ಷ ಅಂತ ಇದು ಅರ್ಥ. ವಿಜ್ಞಾನವಾದಿನ ಇತಿ ತೇನೈವ ತಾಭ್ಯಾಂ ಸಾಧನಾಭ್ಯಾಂ ಭವತಿ ಇತಿ ಪ್ರತಿಪಾದಿತ. ಅಂದ್ರೆ ವಿಜ್ಞಾನವಾದಿಗಳು ಅವ್ರು ಹೇಳೋದಿಷ್ಟೇ, ಇದರಿಂದಲೇ, ಇವೆರಡರನ್ನ ಇಟ್ಕೊಂಡಿದ್ರಿಂದಲೇ ಒಬ್ಬ ಮೋಕ್ಷಕ್ಕೆ ಹೋಗ್ತಾನೆ ಅಂತ. ಅಂದ್ರೆ ಇಷ್ಟೆಲ್ಲ ಪ್ರತಿಯೊಂದು ಶಬ್ದಗಳಿಗೂ ಇಲ್ಲಿ ಅರ್ಥ ಏನಿದೆ ಅದನ್ನಲ್ಲಿ ಬಿಡಿಸಿದ್ದಾರೆ. ಅದರಿಂದ ಆ ವಿಜ್ಞಾನವಾದಿಗಳು ಈ ಎರಡು ಸಾಧನಗಳನ್ನು ಬಳಸ್ಕೊಂಡು ಏನು ಮೋಕ್ಷ ಸಿಗತ್ತೆ ಅಂತ ಹೇಳಿದ್ದಾರೆ, ಅಂಥ ಮೋಕ್ಷ ಸರಿಯಾಗಿ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಮುಂದೆ ವಾಕ್ಯದಲ್ಲಿ ನೋಡ್ಬೋದು. ಸಾಮರ್ಥ್ಯಾತ್ ವಿಜ್ಞಾನಾತ್ ವಿಜ್ಞಾನಾದ್ವೈತ ವೇದನಾದಿಗಂ ವಿಜ್ಞಾನವಾದಿರೋಕ್ತ ಮೋಕ್ಷ ಸಾಧನಂ ನೈವ. ಇದು ಯಾವ್ದು ಮೋಕ್ಷಕ್ಕೆ ಕಾರಣ ಅಲ್ಲ. ಯಾಕೆ ಅವ್ರು ಹೇಳಿದ ಮೋಕ್ಷ ಸರಿ ಇಲ್ಲ, ಅವ್ರು ತಿಳ್ಕೊಂಡಿರೋದೇ ತಪ್ಪು. ಜಗತ್ನಲ್ಲಿ ಜ್ಞಾನ ಒಂದೇ ಇದೆಯಂತೆ, ಮಿಕ್ಕಿದ್ದೆಲ್ಲ ಸುಳ್ಳು ಅಂತ ಅನ್ಕೊಂಡಿದ್ದಾರೆ, ಅದೇ ತಪ್ಪು. ಅಥವಾ ಇನ್ನೊಂದು ರೀತಿ ಅರ್ಥ ಮಾಡ್ತಾರೆ, ಏನು ಅಂದ್ರೆ ಈ ವಿಜ್ಞಾನವಾದಿಗಳು ಏನ್ ಹೇಳಿದ್ರಲ್ಲ ಮೋಕ್ಷಕ್ಕೆ ಇವೆಲ್ಲ ಸಾಧನಗಳು ಅಂತ, ಇದು ಯಾವ್ದು ಸರಿ ಇಲ್ಲ ಒಂದು, ಯಾಕೆ ಕೂಡೋದಿಲ್ಲ ಅಂತ ಒಂದಾದ್ರೆ, ಮತ್ತೊಂದು ವಿಜ್ಞಾನವಾದಿಗಳು ಪ್ರತಿಪಾದನೆ ಮಾಡಿದ ಯಾವ ವಿಜ್ಞಾನ ಅದ್ವೈತ ಇದೆ, ವಿಜ್ಞಾನ ವೇದನ ಇದೆ, ವಿಜ್ಞಾನ ಭಾವನಾ ಇದೆ, ಇದು ಯಾವುದು ಮೋಕ್ಷ ತಂದುಕೊಡಲ್ಲ ನಿಮ್ಗೆ ಅಂತ ಇದೊಂದು ಅರ್ಥವನ್ನ ಹೇಳ್ತಾರೆ. ಯಾಕೆ ಅಂದ್ರೆ ಹಿಂದಿಂದೆಲ್ಲ ನೆನಪಿಸ್ಕೊಡ್ಲಿಕ್ಕೋಸ್ಕರ ಇಲ್ಲಿ ಹೇಳ್ತಾರೆ, ಕ್ವಚಿತ್ ಕಾಲೇ ಹಿ ಅಸೌ ನತು ಜ್ಞಾನ ಉದಯ ಉತ್ತರ ಕಾಲೇ ಏವ ಭವತಿ ಇತ್ಯುಕ್ತಂ ಅಂತ. ಕ್ವಚಿತ್ ಅಂದ್ರೆ ಕಾಲೇ ಹಿ ಅಸೌ ಅಂದ್ರೆ ಎಲ್ರಿಗೂ ಮೋಕ್ಷ ಜ್ಞಾನ ಬಂದು ಕೂಡ್ಲೆ ಆಗ್ಬೇಕು. ಈಗ ವಿಜ್ಞಾನ ಇದೆಯಾ ಇಲ್ವಾ? ಎಲ್ರಿಗೂ ಇದೆ. ವಿಜ್ಞಾನಂ ಅದೊಂದೇ ಸತ್ಯ, ಇನ್ನೆಲ್ಲವೂ ಮಿಥ್ಯಾ ಸುಳ್ಳು ಜ್ಞಾನ ಇದೆ. ಈಗ ಅಹಂ ಬ್ರಹ್ಮಾಸ್ಮಿ ಅಂತ ಈಗ ಜ್ಞಾನ ಇದೆ ಒಬ್ಬನಿಗೆ. ಹೇಗ್ ಜ್ಞಾನ ಇದೆ? ನಾನ್ ಬ್ರಹ್ಮ ಅಂತ ನನಗೆ ವೇದ ಓದಿ 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 ಗೊತ್ತಾಗಿದೆ. ಜ್ಞಾನ ಇದ್ಮೇಲೆ ಮೋಕ್ಷಕ್ಕೆ ಯಾಕೆ ಹೋಗ್ಲಿಲ್ಲ, ಇನ್ನೂ ಯಾಕೆ ಸಂಸಾರದಲ್ಲಿ ಇದ್ದಾನೆ? ಅದೇ ತರದ ಪ್ರಶ್ನೆ ಇದೆ. ಅಲ್ಲ ಅಪರೋಕ್ಷ ಜ್ಞಾನ ಆಗ್ಬೇಕು ಅಂತ ಅವ್ರು ಹೇಳ್ತಾರೆ. ಮುಂದೆ ಇರೋ ಚರ್ಚೆಗಳು ಇದ್ದೇ ಇದೆ. ಆದ್ರೂ ಈ ಹಿಂದಿಂದು
ಇಲ್ಲಿ ಹೇಳಿದ ವಿಷಯ ಇಷ್ಟೇ, ಯಾರಿಗೆ ನಾನೇ ವಿಜ್ಞಾನ, ಎಲ್ಲವೂ ಜ್ಞಾನವೇ, ಜ್ಞಾನ ಬಿಟ್ಟೇನೂ ಇಲ್ಲ ಅಂತ ತಿಳ್ಕೊಂಡು ಹೋಗ್ತಾ ಇರ್ತಾನೆ, ಅಂಥವನಿಗೆ ಮೋಕ್ಷ ಅನ್ನೋದು ಆ ಕೂಡ್ಲೆ ಆಗ್ಬೇಕು, ವಿಳಂಬ ಆಗ್ಬಾರ್ದು. ನಾವು ಕೇಳೋದು ಒಂದೇ ಎಲ್ರಿಗೂ ಪ್ರಶ್ನೆ, ಬೇರೆ ವಾದಿಗಳಿಗೆ, ನೀವು ಮೋಕ್ಷಕ್ಕೆ ಏನೇನ್ ಕಾರಣ ಅಂತ ಹೇಳ್ತಿರೋ ಅದೆಲ್ಲ ಈಗ ಇದ್ದ ಮೇಲೆ ಯಾಕೆ ಇನ್ನೂ ಹೋಗ್ತಾ ಇಲ್ಲ ಮೋಕ್ಷಕ್ಕೆ, ಅವನು ಯಾಕೆ ಲೇಟ್, ಯಾಕೆ ವಿಳಂಬ, ಯಾಕೆ? ನಮಗ ಆ ಪ್ರಶ್ನೆ ಮಾಡ್ಬೇಡಿ, ನಾವು ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ, ದೇವ್ರ ಪ್ರಸಾದ ಆಗ್ಲಿಲ್ಲ ಅಂತ. ಆದ್ರೆ ನಿಮ್ಗೆ ಅದು ಉತ್ತರ ಕೊಡ್ಲಿಕ್ಕೆ ಬರೋಕೆ ನೀವು ದೇವ್ರನ್ನೇ ಹೋಗ್ತಾ ಇಲ್ಲ, ಅದು ಸಮಸ್ಯೆ. ಅಂತೂ ವಿಜ್ಞಾನವಾದಿ ಏನೇನು ಮೋಕ್ಷ ಸಾಧನ ಅಂತ ಹೇಳ್ತಾನೋ ಅದ್ ಯಾವ್ದು ಕೂಡ ಮೋಕ್ಷಕ್ಕೆ ಕಾರಣ ಆಗ್ಲೇ ಇಲ್ಲ. ಯಾಕೆಂದ್ರೆ ಮೋಕ್ಷ ಯಾವ್ದೋ ಒಂದ್ ಕಾಲದಲ್ಲಿ ಆಗತ್ತೆ ನೀವ್ ಹೇಳ್ತೀರಿ, ಜ್ಞಾನ ಬಂದ ಮೇಲೆ ಆಗತ್ತೆ ನೀವ್ ಹೇಳಲ್ಲ. ಇದೇ ನಿಮ್ಮ ಸಿದ್ಧಾಂತಕ್ಕೆ ದೊಡ್ಡ ದೋಷ ಅಂತ ಹೇಳಿ ಈ ಮತದ ಖಂಡನೆಯನ್ನ ಮಾಡಿದ್ದಾರೆ. ಇದನ್ನೆಲ್ಲ ಇಲ್ಲಿ ಅಯಮಾಶಯ ಅಂತ ಹೇಳಿ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಬಿಡಿಸಿದ್ದಾರೆ ಬಹಳ ಚೆನ್ನಾಗಿ. ಕೆಲವು ಸಲ ಏನಾಗುತ್ತೆ, ಜಯತೀರ್ಥರು ಹೇಳಿದ್ರು ಪೂರ್ವೋಕ್ತಂ ಸರ್ವಂ ಸ್ಮಾರಯಿತು ಅಂತ ಹೇಳ್ತಾರೆ. ಇಲ್ಲಿ ಹಿಂದೆ ಹೇಳಿದ್ದನ್ನೆಲ್ಲ ಸ್ಮರಣೆಗೆ ತರ್ಲಿಕ್ಕೋಸ್ಕರ ಇಲ್ಲಿ ಕ್ವಚಿತನ ಘಟತೆ ಅಂತ ಮಧ್ವಾಚಾರ್ಯ ಹೇಳಿದ್ದಾರೆ. ಆದ್ರೆ ಹಿಂದೆ ಏನು ಹೇಳಿದ್ರು ನಮ್ಗೆ ಅದ ಅರ್ಥ ಆಗಲ್ಲ, ಅದಕ್ಕೆ ಟಿಪ್ಪಣಿ ನೋಡ್ಬೇಕು. ಆ ಟಿಪ್ಪಣಿಯಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಈ ಸಂದರ್ಭದಲ್ಲಿ ಬಿಡಿಸಿದ್ದಾರೆ. ಅಯಮಾಶಯ ಏನ್ ಅಭಿಪ್ರಾಯ ಅಂದ್ರೆ ಇಲ್ಲಿ ಯದಿ ವಿಜ್ಞಾನ ಅದ್ವೈತ ವೇದನಾನ್ ಮೋಕ್ಷೋ ಭವತಿ. ನೋಡಿ, ಯಾವಾಗ ವಿಜ್ಞಾನ ನಾವು ಒಂದೇ ಒಂದೇ ಅಂತ ತಿಳ್ಕೊಳ್ತೀವೋ, ಜ್ಞಾನ ಬಿಟ್ಟು ಜಗತ್ನಲ್ಲಿ ಏನೂ ಇಲ್ಲ ಅಂತ ಹೇಳ್ತೀವೋ, ಇಷ್ಟು ಮಾತ್ರದಿಂದ ಒಬ್ಬ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಆದ್ರೆ ಈ ಜ್ಞಾನ ಬಂದ ಕೂಡಲೇ ಅವನ್ ಮೋಕ್ಷಕ್ಕೆ ಹೋಗ್ಬೇಕಾಗಿತ್ತು, ಲೇಟ್ ಆಗ್ಬಾರ್ದು, ವಿಳಂಬ ಅಭಾವ ಪ್ರಸಂಗ, ವಿಳಂಬ ಆಗ್ಬಾರ್ದಿತ್ತು. ಇದ್ ಹೇಗಾಯ್ತು ಅಂದ್ರೆ, ಬೆಳಕ್ ಬಂದ್ಮೇಲೆ ಸ್ವಲ್ಪ ಹೊತ್ತು ಕತ್ತಲೆ ಇರ್ಲಿ ಅಂತ ಒಬ್ಬ ಅನ್ಕೊಂಡಂತೆ ಇತ್ತಂತೆ, ಆಮೇಲೆ ಸ್ವಲ್ಪ ಕಾಲ ಆದ್ಮೇಲೆ ಆ ಬೆಳಕಿನಿಂದಾಗಿ ಕತ್ತಲೆ ಹೋಯ್ತಂತೆ, ಈ ತರ ಹೇಳ್ದಾಗಾಯ್ತು. ಆದ್ರೆ ವಿಜ್ಞಾನ ಅದ್ವೈತಿಗಳು ಇದ್ರು, ಅವ್ರ ಪ್ರಕಾರ ಬೌದ್ಧರು ಅನೇಕರು ವಿಜ್ಞಾನ ಅದ್ವೈತದವ್ರು ಈಗ್ಲೂ ಇದಾರೆ ಅಂತಂದ್ಮೇಲೆ ಮೋಕ್ಷಕ್ಕೆ ಹೋಗ್ಬೇಕಲ್ಲ, ಯಾಕೆ ಸಂಸಾರದಲ್ಲೇ ಇದಾರೆ? ಅದ್ ಹಾಗಲ್ಲ, ಅವನು ತಪ್ಪಾಗಿ ತಿಳ್ಕೊಂಡಿದ್ದಾನೆ, ಸ್ವಲ್ಪ ಸಂಶಯ ಇದೆ, ಹಾಗೆ ಹೀಗೆ ಅಂತೆಲ್ಲ ಅಂದ್ರೆ ನೋಡಿ, ಮತ್ತದೇ ಪ್ರಶ್ನೆ. ಹಿಂದೆ ಹೇಗೆ ಶೂನ್ಯವಾದಿಗಳನ್ನು ಖಂಡನೆ ಮಾಡಿದ್ವೋ ಅದೇ ಟೈಪ್ ನಲ್ಲಿ ನಿಮ್ಮನ್ನು ಖಂಡನೆ ಮಾಡ್ತೀವಿ. ಈಗ ಯಾಕೆ ವಿಳಂಬ? ಅವನಿಗೆ ಅಸಂಭಾವನ, ವಿಪರೀತ ಭಾವನ, ಅವನು ತಪ್ಪಾಗಿ ಧ್ಯಾನ ಮಾಡಿದ್ದಾನೆ, ತಪ್ಪಾಗಿ ತಿಳ್ಕೊಂಡಿದ್ದಾನೆ, ಅದನ್ನ ಸರಿಯಾಗಿ ಇನ್ನು ಸ್ಫುಟವಾಗಿ ತಿಳ್ಕೊಂಡಿಲ್ಲ. ಅಂದ್ರೆ ನಮ್ ಪ್ರಶ್ನೆ, ಅವನ್ಗೆ ಅಜ್ಞಾನ ಹೋಗಿದ್ಯಾ ಇಲ್ವಾ? ಸಮೃದ್ಧಿ ಅಂತ ಅವರ ಸಿದ್ಧಾಂತದಲ್ಲಿ ಕರೀತಾರೆ. ಈಗ ವಿಜ್ಞಾನದ ಬಗ್ಗೆ ತಿಳ್ಕೊಂಡಾಗ ವಿಜ್ಞಾನ ಒಂದೇ ಇರೋದು ಅಂತ ಅವನ ಅಜ್ಞಾನ ಹೋಗಿದ್ಯಾ ಇಲ್ವಾ? ಹೋಗಿಲ್ಲ ಅನ್ನೋ ಪಕ್ಷದಲ್ಲಿ ಮೋಕ್ಷನೇ ಸಿಕ್ಬಾರ್ದು, ಯಾಕೆಂದ್ರೆ ಅಜ್ಞಾನ ಯಾವಾಗ್ಲೂ ಇರೋದ್ರಿಂದ. ಇಲ್ಲ ಅಜ್ಞಾನ ಹೋಗಿದೆ ಅಂತಂದ್ರೆ ಮತ್ತೆ ಅಜ್ಞಾನ ಹೋದ್ಮೇಲೆ ಅಜ್ಞಾನದಿಂದ ಇವನ್ಗೆ ಯಾಕೆ ಈ ತರ ಸಂಶಯ ಮತ್ತೆ ವಿಪರೀತ ಜ್ಞಾನ ಬರುತ್ತೆ? ಆದ್ರಿಂದ ಸಂಸಾರದಲ್ಲಿ ಅವನು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅವನು ಮುಕ್ತನಾಗ್ಲೇಬೇಕು. ಅದನ್ನ ಇಲ್ಲಿ ನೇತಿ ಪಕ್ಷೇ ವಿಜ್ಞಾನವತ್ ಅನಿವೃತ್ಯಾಪತ್ಯ, ಹೇಗೆ ಜ್ಞಾನ ಸತ್ಯ ಆಗ್ಬಿಡತ್ತೋ ಹಾಗೆ ಯಾವಾಗ್ಲೂ ಸಮೃದ್ಧಿ, ಜ್ಞಾನ ಹೋಗ್ಲಿಲ್ಲ ಅಂತ ಆದ್ರೆ ಯಾವಾಗ್ಲೂ ಸತ್ಯ ಆಗಬೇಕು. ಯಾವಾಗ್ಲೂ ಅಜ್ಞಾನ ಇತ್ತು ಅಂತ ಆದ್ರೆ ಅವ್ನು ಮೋಕ್ಷಕ್ಕೆ ಹೋಗಬಾರ್ದು. ಅಂದ್ರೆ ಮನಸ್ಸಿನ ಏನ್ ಬಂತು, ಈಗ ವಿಜ್ಞಾನದ ಬಗ್ಗೆ ನಾವು ತಿಳ್ಕೊಳ್ಬೇಕು. ವಿಜ್ಞಾನ ಅಂದ್ರೇನು? ಒಂದು ಜ್ಞಾನ ಅಷ್ಟೇ, ಎಲ್ಲ ವಸ್ತುಗಳ ಜ್ಞಾನ ಬರುತ್ತಲ್ಲ ಅದೇ. ಆ ಜ್ಞಾನ, ವಿಶೇಷ ಜ್ಞಾನ ಯಾವಾಗ ಆಗತ್ತೆ ಅಂದ್ರೆ ಇಡೀ ಜಗತ್ನಲ್ಲಿ ಎಲ್ಲಾ ವಸ್ತುಗಳು ಸುಳ್ಳು, ಎಲ್ಲವೂ ಜ್ಞಾನವೇ, ಜ್ಞಾನ ಬಿಟ್ಟು ಬೇರೆ ಏನೂ ಇಲ್ಲ ಆ ಜಗತ್ನಲ್ಲಿ ಅಂತ ತಿಳ್ಕೊಳ್ಬೇಕು. ಈ ರೀತಿ ತಿಳ್ಕೊಂಡಾಗ ಅವ್ರು ಸಂಸಾರದಿಂದ ಮೋಕ್ಷಕ್ಕೆ ಹೋಗ್ತಾರೆ. ಆದ್ರೆ ಇಂಥ ಜ್ಞಾನ ಯಾವ್ದ್ರಿಂದ ಬಂತು ಅಂತ ಧ್ಯಾನದಿಂದ ಬಂತು. ಇಂಥ ಒಳ್ಳೆ ಜ್ಞಾನ ಬರ್ಲಿ, ಆದ್ರೆ ಇಂಥ ಜ್ಞಾನವನ್ನ ಪಡೆದ ಯಾವ ವ್ಯಕ್ತಿ ಇದ್ದಾನೆ ಅವನಿಗೆ ಇನ್ನು ಮೋಕ್ಷ ಯಾಕಾಗಿಲ್ಲ ಅಷ್ಟು ಪ್ರಶ್ನೆ. ಇಲ್ಲ ಅದು ಅಜ್ಞಾನ ಇತ್ತು ಹಾಗಾಗಿ ಮೋಕ್ಷಕ್ಕೆ ಹೋಗಿಲ್ಲ. ಹಾಗಾದ್ರೆ ವಿಜ್ಞಾನದ ಅದ್ವೈತ ಜ್ಞಾನ ಇದೆ, ವಿಜ್ಞಾನ ಒಂದೇ ಸತ್ಯ, ಯಾವುದೂ ಇಲ್ಲ ಅಂತ ಜ್ಞಾನ ಇದೆ. ಇಷ್ಟಿದ್ರೂ ಅಜ್ಞಾನ ಹೋಗ್ಲಿಲ್ಲ ಅಂದ್ರೆ ಯಾವ ಜನ್ಮದಲ್ಲಿ ಹೋಗತ್ತ ಒಂದು ಅಜ್ಞಾನ? ಯಾವಾಗ್ಲೂ ಇದ್ದೇ ಇರತ್ತೆ ಅಂತ ಅರ್ಥ. ಯಾವಾಗ್ಲೂ ಅಜ್ಞಾನ ಇದ್ಮೇಲೆ ಮೋಕ್ಷ ಯಾವಾಗ ಸಿಗತ್ತೆ ಅಂತ ಪ್ರಶ್ನೆ. ಎರಡನೇದಕ್ಕೆ ಸ್ವಲ್ಪ ವಿವರಣೆ ಮಾಡೋದಿದ್ರೆ, ಈಗ ಅಜ್ಞಾನ ಹೋದ್ಮೇಲೆ ಈ ವಿಪರೀತ ಜ್ಞಾನ ಆಗ್ಲಿ ಅಥವಾ ಸಂಶಯ ಆಗ್ಲಿ ಯಾಕೆ ಉಳ್ಕೊಳತ್ತೆ ಜೀವನಿಗೆ? ಅದು ಉಳ್ಕೊಳ್ಬಾರ್ದು. ಅದು ಉಳ್ಕೊಂಡಿದೆ ಅಂದ್ರೆ ಒಂದು ಅಜ್ಞಾನದಿಂದ ಅದು ಬಂದಿದ್ದಲ್ಲ, ಬೇರೆ ಇದ್ರ ಕಾರ್ಯ ಅಂತ ಹೇಳ್ಬೇಕು. ಇಲ್ಲ ಹಾಗಲ್ಲ. ಸಂವೃತ್ತ ನಿವೃತ್ತೌಚ ಕಥಂ ಜ್ಞಾನ ವಿರೋಧಿತ್ವಂ ಪಶ್ಚಾದಪಿ ಕಥಂ ತದನಿವೃತ್ತಿ. ಅಂದ್ರೆ ಒಂದ್ ವೇಳೆ ಈ ಅಜ್ಞಾನ ವಿಜ್ಞಾನ ಬಂದ್ರು ಹೋಗ್ಲಿಲ್ಲ ಅಂದ್ರೆ ವಿಜ್ಞಾನ ಯಾವತ್ ಬಂದ್ರು ಹೋಗಲ್ಲ ಅಂತ ಅರ್ಥ. ಇದು ಹೇಗಾಯ್ತು ಅಂದ್ರೆ, ದೇವರ ಅಪರೋಕ್ಷ ಜ್ಞಾನ ಬಂತಂತೆ ಒಬ್ಬನಿಗೆ, ಆದ್ರೆ ಪ್ರಾರಬ್ಧ ಕರ್ಮ ಹಾಗೆ ಉಳ್ಕೊಂಡಿದೆಯಂತೆ. ಮತ್ ದೇವರ ಅಪರೋಕ್ಷ ದರ್ಶನ ಆಗಿದ್ದಾಗ ಫಲ ಏನಾಗದ್ರೆ? ಇಲ್ಲ ಬೇರೆ ಬೇರೆ ಕರ್ಮಗಳು ಹೋಗೋದು ಫಲ. ಸರಿ ಬಿಡಿ, ಬೇರೆ ಪಾಪ ಕರ್ಮಗಳು ಎಲ್ಲಾ ಪಾಪ ಕರ್ಮಗಳು ಜೊತೆಗೆ ಇರತ್ತಂತೆ, ದೇವ್ರ ದರ್ಶನನೂ ಆಗತ್ತಂತೆ. ಇದೇಂಗ್ ಸಾಧ್ಯ? ದೇವ್ರ ದರ್ಶನ ಅಂದ್ಮೇಲೆ ಪಾಪ ಹೋಗ್ಲೇಬೇಕು. ಭಸ್ಮೀಭವತಿ ರಾಜೇಂದ್ರ,
ಹೋಗ್ಲೇಬೇಕಲ್ಲಿ, ಭಸ್ಮ ಆಗ್ಬೇಕು ಆ ಪಾಪಗಳು. ಇಲ್ಲಾಂದ್ರೆ ದೇವರ ಅಪರೋಕ್ಷ ಜ್ಞಾನಕ್ಕೇನ್ ಫಲ ಆಗಿದ್ದಕ್ಕೆ. ಆತರ ವಿಜ್ಞಾನ ಅದ್ವೈತ ಗೊತ್ತಾಯ್ತಂತೆ, ತಿಳ್ಕೊಂಡ್ರಂತೆ ಇವ್ರು. ಆದ್ರೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ವಂತೆ, ಅಜ್ಞಾನ ಉಳ್ಕೊಳತ್ತಂತೆ. ಇದು ಹೇಗೆ? ಅಜ್ಞಾನ ಉಳಿಯೋದು, ಬೆಳಕಿರೋದು ಅನ್ನೋದು ತುಂಬಾ ಅಸಂಬದ್ಧ. ಅಂದ್ರೆ ಕತ್ತಲು ಇರುತ್ತೆ ಜೊತೆಗೆ ಬೆಳಕು ಇರುತ್ತೆ ಅನ್ನೋದು ಬಹಳ ಅಸಂಭಾವಿತ ಪಕ್ಷ. ಈ ತರ ಮಾತಾಡ್ತಾ ಇದ್ದೀರಿ ಅಂತ ಈ ಮತವನ್ನ ಖಂಡನೆ ಮಾಡಿ ಮುಕ್ತಾಯ ಮಾಡ್ತಾರೆ. ಇದಾದ್ಮೇಲೆ ಮುಂದಿನ ಮತಕ್ಕೆ ಹೋಗೋಣ. ಈಗ ಶೂನ್ಯವಾದಿಗಳ ಖಂಡನೆ ಆಯ್ತು, ವಿಜ್ಞಾನವಾದಿಗಳ ಖಂಡನೆ ಆಯ್ತು. ಮುಂದೆ 2 ಬೌದ್ಧ ಮತ ಇದೆ. 176ನೇ ಸುಧಾಮೂಲ. ವೈಭಾಷಿಕರು, ಸೌತ್ರಾಂತಿಕರು ಅಂತ ಇವ್ರ ಹೆಸರು. ವೈಭಾಷಿಕ ಬೌದ್ಧರು, ಸೌತ್ರಾಂತಿಕ ಬೌದ್ಧರು. ಮೊದಲು ಶೂನ್ಯವಾದಿ ಬೌದ್ಧರು, ವಿಜ್ಞಾನವಾದಿ ಬೌದ್ಧರು, ವೈಭಾಷಿಕ ಬೌದ್ಧರು, ಸೌತ್ರಾಂತಿಕ ಬೌದ್ಧರು ಅಂತ. ಈ ವೈಭಾಷಿಕರ ಬಗ್ಗೆ ಹೇಳ್ತಾರೆ, ಮತ್ತೆ ಸೌತ್ರಾಂತಿಕರ ಬಗ್ಗೆ ಹೇಳ್ತಾರೆ. ಇದ್ರ ಬಗ್ಗೆ ವಿಸ್ತಾರವಾಗಿ ಖಂಡನೆ ಇದೆ, 4ನೇ ಅಧ್ಯಾಯದಲ್ಲೂ ಮತ್ತೆ ಖಂಡನೆ ಮಾಡ್ತಾರೆ. ಇಲ್ಲಿ ಬಹಳ ಚಿಕ್ಕದಾಗಿ ಮಾಡಿದ್ದಾರೆ, ಎಷ್ಟು ಬೇಕೋ. ಈಗ ಮೋಕ್ಷಕ್ಕೆ ಸಂಬಂಧಪಟ್ಟ ಮಾತ್ರ ಖಂಡನೆ, ಯಾಕಂದ್ರೆ ಈ ಅಧಿಕರಣದಲ್ಲಿ ಮೋಕ್ಷ ಯಾವ್ದ್ರಿಂದ ಸಿಗುತ್ತೆ, ಯಾರ್ಯಾರು ಯಾವ ತರ ಮೋಕ್ಷವನ್ನ ಹೇಳ್ತಾರೆ, ಅದ್ರ ಬಗ್ಗೆ ಮಾತ್ರ ಇಲ್ಲಿ ವಿಚಾರ ಮಾಡ್ತಾ ಇರೋದು. ವೈಭಾಷಿಕ ಸೌತ್ರಾಂತಿಕ ಅಭಿಮತಂ ಮೋಕ್ಷ ಸಾಧನಂ ಪರಾಚಿಷ್ಟೆ. ಇವರಿಬ್ರು ಮೋಕ್ಷಕ್ಕೆ ಏನ್ ಕಾರಣ ಅಂತ ಹೇಳಿದರೆ ಅದು ಸರಿ ಇಲ್ಲ. ಯಾಕೆ? ಅಂತರ್ಜ್ಞಾನಸ್ಯ ಬಾಹ್ಯೇ ಚ ಕ್ಷಣಿಕತ್ವಸ್ಯ ವೇದನಾತ್ ಭಾವನಾಚೋಕ್ತ ಮಾರ್ಗೇಣ ಮಾನಾಭಾವಾತ್ ನಮುಚ್ಯತೆ ಅಂತ. ಇವರೊಂಥರ ವಿಶಿಷ್ಟವಾದ ವಾದವನ್ನ ಮಂಡನೆ ಮಾಡ್ತಾರೆ. ಇವರೆಲ್ಲ ವಾದಿಗಳು ಬುದ್ಧಿ ಇಲ್ದೇ ಇರೋರು ಅಂತ ಅರ್ಥ ಆಗುತ್ತೆ ಯಾವಾಗ ಜಯತೀರ್ಥರ ಗ್ರಂಥ ಅಧ್ಯಯನ ಮಾಡಿದಾಗ. ಇಲ್ಲಾಂದ್ರೆ ಗೊತ್ತಾಗಲ್ಲ. ಸಾಮಾನ್ಯವಾಗಿ ಯಾವಾಗ ಈ ಬೌದ್ಧ ಗ್ರಂಥ, ಜೈನ ಗ್ರಂಥ, ಮತ್ತೆ ಬೇರೆ ಬೇರೆ ದರ್ಶನ ಗ್ರಂಥ ಇವುಗಳನ್ನೆಲ್ಲ ಅಧ್ಯಯನ ಮಾಡಿದಾಗ ಅದೇ ಸರಿ ಅಂತ ಅನ್ಸಿರುತ್ತೆ, ಚೆನ್ನಾಗಿದೆಯಲ್ಲ ಹೇಳಿರೋದು ಅಂತ. ವಸ್ತುತಃ ಅದಲ್ಲ. ಯಾವಾಗ ಜಯತೀರ್ಥರ ನ್ಯಾಯ ಸುಧಾ ಗ್ರಂಥ ಅಧ್ಯಯನ ಆಗುತ್ತೆ, ಆಚಾರ್ಯರ ಅನುವ್ಯಾಖ್ಯಾನ ಓದ್ತೀವಿ, ಆಗ ಗೊತ್ತಾಗತ್ತೆ ಎಂಥ ಅಪ್ರಬುದ್ಧವಾಗಿ ಮಾತಾಡಿದ್ದಾರೆ ಎಲ್ಲಾ ವಾದಿಗಳು ಅಂತ. ಅವ್ರು ಯೋಚನೆ ಮಾಡ್ತೇನೆ, ಅದೇನ್ ಯೋಚನೆ ಮಾಡಿ ಜಾಸ್ತಿ ಬುದ್ಧಿವಂತಿಕೆಯಿಂದ ಏನೋ ಹೇಳ್ಲಿಕ್ಕೆ ಹೋಗಿ ಏನೋ ಎಡವಟ್ ಮಾಡ್ಕೊಂಡಿದ್ದಾರೆ ಅಂತ ಹಾಗನ್ಸುತ್ತೆ. ಯಾಕಂದ್ರೆ ಸಣ್ಣ ಸಣ್ಣ ವಿಷಯದಲ್ಲೇ ತಪ್ಪು ಮಾಡ್ಬಿಟ್ಟಿದ್ದಾರೆ ಎಲ್ರು. ಮುಖ್ಯ ಅರ್ಥನೇ ಆಗಿಲ್ಲ ಎಷ್ಟೋ ಜನಕ್ಕೆ ತಮ್ಮ ಸಿದ್ಧಾಂತದ ಬಗ್ಗೆ, ಹಾಗೆ ಮಾತಾಡಿದ್ದಾರೆ. ಅದ್ರಲ್ಲಿ ಇವ್ರದ್ದು ಮತ ಹಾಗೆ ಸ್ವಲ್ಪ ಈ ಮತದ ಖಂಡನೆ ಮಾಡ್ತಾರೆ. ಅಂದ್ರೆ ಇದೆಲ್ಲ ತುಚ್ಛ ಅಂತ. ತುಚ್ಛ ಅಂದ್ರೆ ಔದಾಸೀನ್ಯ ಮಾಡ್ಬೇಕು ಅಂತ. ಈಗ ಎಷ್ಟೋ ಜಗತ್ತಿನ ಸಿದ್ಧಾಂತ ಇದೆ, ಎಲ್ಲಾನು ಗ್ರಂಥದಲ್ಲಿ ಬರೆದು ಖಂಡನೆ ಮಾಡ್ತಾ ಕೂತ್ರೆ ಗ್ರಂಥ ಮುಗಿಯೋದೇ ಇಲ್ಲ. ಅದ ಆ ಕಾಲದಲ್ಲಿ ತುಂಬಾ ಪ್ರಭಾವಶಾಲಿ ಆಗಿದ ಮತಗಳೆಲ್ಲ ಇತ್ತು. ಆಚಾರ್ಯರ ಕಾಲದಿಂದ ಹಿಡಿದು ಜಯತೀರ್ಥರ ಕಾಲದವರೆಗೂ ತುಂಬಾ ಪ್ರಭಾವಶಾಲಿ ಮತ. ಆ ಮತಗಳ ಪ್ರಭಾವ ಅನೇಕ ಜನರಿಗೆ ಬೀರಿತ್ತು. ಆ ಎಲ್ಲ ಮತಗಳ ಒಂದು ಪ್ರಸ್ತಾವನೆ, ಅವುಗಳ ವಿಷಯ ಅಷ್ಟನ್ನು ಖಂಡನೆ ಮಾಡ್ತಾ ಹೋಗಿದ್ದಾರೆ. ಇಷ್ಟು ಖಂಡನೆ ಮಾಡೋದ್ರಿಂದ ಬೇರೆ ಮತದ ಖಂಡನೆ ಆಗೋಗಿದೆ. ಅದು ನಮ್ಗೆ ಹೇಗೆ ಅಂತ ಗೊತ್ತಾಗ್ಬೇಕಷ್ಟೇ. ಅದರಲ್ಲೂ ಕೆಲವು ಮತದ ಬಗ್ಗೆ ಜಾಸ್ತಿ ಹೇಳೋದಿಲ್ಲ, ಇದೇನ್ ಖಂಡನೆ ಮಾಡ್ಲಿಕ್ಕಿದೆ, ಇಷ್ಟು ಅಪ್ರಬುದ್ಧವಾಗಿ ಮಾತಾಡ್ತಾರೆ ಅಂತ ಹಾಗೆ ಉದಾಸೀನ ಮಾಡ್ಕೊಂಡು ಹೋಗಿದ್ದು ಇದೆ. ಅದನ್ನ ಹೇಳಲಿಲ್ಲ. ಅದನ್ನ ಹೇಗ್ ಉದಾಸೀನ ಮಾಡ್ತಾರೆ ಅಂದ್ರೆ ಬಾಯಿ ಬಿಟ್ಟು ಹೇಳಲ್ಲ, ಅದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ, ಮೌನವಾಗಿದ್ದು ಇಷ್ಟೇ ಅಂತ ಹೇಳಿ ಮುಂದಕ್ಕೆ ಹೋಗ್ಬಿಡ್ತಾರೆ. ಅಂದ್ರೆ ಆ ಮತದಲ್ಲಿ ಅಷ್ಟು ಸತ್ವ ಇಲ್ಲ ಅಂತ ಅರ್ಥ, ಅಷ್ಟು ಉಪಯೋಗ ಇಲ್ಲ ಅಂತ. ಅದು ಟೊಳ್ಳು ಮತ, ಅದನ್ನ ಸೂಚನೆ ಮಾಡ್ತಾರೆ. ಇಲ್ಲಿ ಅಂತರ್ಜ್ಞಾನಸ್ಯ ಅಂತ ಬಂತು, ಅಂದ್ರೆ ಒಳಗಡೆ ಇರುವಂತಹ ಜ್ಞಾನ. ಬಾಹ್ಯೇ ಚ ಕ್ಷಣಿಕತ್ವಸ್ಯ ವೇದನಾತ್. ಹಾಗೆ ಹೊರಗಿನ ಪದಾರ್ಥ ಏನಿದೆ, ಆ ಹೊರಗಿನ ಪದಾರ್ಥವನ್ನ ಕ್ಷಣಿಕ ಅಂತ ತಿಳಿಬೇಕಂತೆ. ಕ್ಷಣಿಕ ಅಂತಂದ್ರೆ ಎಲ್ಲವೂ ಕೂಡ ಅವರ ಸಿದ್ಧಾಂತದಲ್ಲಿ, ಅಂದ್ರೆ ಬೌದ್ಧರ ಸಿದ್ಧಾಂತದಲ್ಲಿ ಒಂದೊಂದು ಕ್ಷಣದಲ್ಲೂ ಒಂದೊಂದು ವಸ್ತು ಬದಲಾಗ್ತಾ ಇರುತ್ತೆ. ಅದು ಒಂದೇ ಆಗಿರಲ್ಲ, ಒಂದೊಂದು ಕ್ಷಣದಲ್ಲೂ ಬದಲಾಗ್ತಾ ಇರುತ್ತೆ. ಹೇಗೆ ಅಂದ್ರೆ ದೀಪದ ತರ. ದೀಪ ಒಂದೊಂದು ಕ್ಷಣಕ್ಕೂ ಅದು ಹಾಗೆ ಹೇಗೆ ಬೆಳಗ್ತಾ ಇರತ್ತೆ, ಏನೋ ಒಂದು ಆಗ್ತಾ ಇರುತ್ತೆ ಚಲನವಲನ. ಒಂದೊಂದು ಕ್ಷಣನೂ ಬೇರೆ ಬೇರೆನೆ ಅದು ದೀಪ. ಹಿಂದಿನ ಕ್ಷಣದಲ್ಲಿದ್ದ ದೀಪ ಬೇರೆ, ಈಗಿನ ಕ್ಷಣದಲ್ಲಿದ್ದ ದೀಪ ಬೇರೆ ಅಂತ ಹೇಳ್ತಾ ಹೋಗ್ತಾರೆ ಅವರು. ವಸ್ತುತ ಒಂದೇ ದೀಪ ತಾನೇ ಬೆಳಗ್ಗೆಂದ ರಾತ್ರಿ ಉರಿಸಿದ್ದು ಒಂದೇ ದೀಪ, ಒಂದೇ ಉರಿತಾ ಇರೋದಲ್ವಾ? ಅಂದ್ರೆ ಅದು ಒಂದೇ ದೀಪ ನಿಮ್ಗೆ ಅನ್ನಿಸ್ತಾ ಇದೆ, ಯಾಕೆ ಒಂದೇ ತರ ಇರೋದ್ರಿಂದ. ಅದು ಒಂದೊಂದು ಕ್ಷಣದಲ್ಲೂ ದೀಪ ವ್ಯತ್ಯಾಸ ಆಗ್ತಾ ಇದೆ. ಆಗ್ಲಿ ಬೇರೆ ಬೇರೆ ದೀಪ ಅಂತ ಕರಿಬೇಡಿ, ಇರೋ ಒಂದೇ ದೀಪದಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಅದು ಒಪ್ಪಲ್ಲ ಈ ಬೌದ್ಧರು. ಅಷ್ಟೇ ಅಲ್ಲ, ಈಗ ಒಬ್ಬ ಚಿಕ್ಕ ಮಗು ಬೆಳೀತಾ ಹೋಯ್ತು, 10 ವರ್ಷ 20 ವರ್ಷ 30 ವರ್ಷ ಆಗ್ತಾ ಹೋಯ್ತು. ಪ್ರತಿ ಕ್ಷಣದಲ್ಲೂ ಕೂಡ ಬದಲಾವಣೆ ಇದ್ದೇ ಇದೆ ಮಗುವಿನಲ್ಲಿ. ಇಲ್ಲಾಂದ್ರೆ ಒಂದು ದೊಡ್ಡವನು ಹೇಗಾಗಿತ್ತು, ಚಿಕ್ಕ ಮಗು ಪ್ರತಿ ದಿವಸನು ಒಂದೊಂದು ಕ್ಷಣನೂ ಕೂಡ ಬದಲಾಗ್ತಾ ಇರತ್ತೆ ಅಂತ ಹೇಳ್ತಾರೆ. ಒಂದೊಂದು ಕ್ಷಣ ಒಂದು ಕೇಶಪಾಶ ಅಂದ್ರೆ ಕೂದಲಿಂದ ಹಿಡಿದು ಪ್ರತಿ ಕ್ಷಣ ಸ್ವಲ್ಪ ಏನೋ ಬದಲಾವಣೆ ಆಗ್ತಾನೆ ಇರುತ್ತೆ ಪ್ರತಿ ವಸ್ತುವಿನಲ್ಲಿ. ಇದು ಬರೀ ಜೀವರಲ್ಲಿ ಅಷ್ಟೇ ಅಲ್ಲ,
ಪ್ರತಿಯೊಂದು ವಸ್ತು ಕ್ಷಣಿಕ ಕ್ಷಣಿಕ ಅಂತ ಹೇಳ್ತಾರೆ. ಪರಿಣಾಮ ಆಗೋದಂದ್ರೆ ಏನೋ ಒಂದು ವ್ಯತ್ಯಾಸ ಆಗ್ತಾ ಇರುತ್ತೆ ಅಂತ. ಈ ರೀತಿ ಹೊರಗಿನ ಪದಾರ್ಥಗಳಲ್ಲಿ ಕ್ಷಣಿಕತ್ವ ಅಂದ್ರೆ ಕ್ಷಣಭಂಗುರ, ಒಂದು ಕ್ಷಣದಲ್ಲಿದ್ದ ವಸ್ತು ಮತ್ತೊಂದು ಕ್ಷಣದಲ್ಲಿ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೊಂದು ಒಳ್ಳೆ ದೋಷ ಕೊಡ್ತಾರೆ, ಇದನ್ನು ಪರಿಮಳದಲ್ಲಿ ಬಿಡಿಸಿದ್ದಾರೆ. ಜಯತೀರ್ಥರು ಅದಕ್ಕೆ ಮಾನಾಭಾವ ಮುಚ್ಚತೆ ಅಂತ ಆಚಾರ್ಯರು ಹೇಳ್ತಾರೆ. ಏನ್ ಪ್ರಮಾಣ ಇಲ್ಲ ಇಂಥ ಮೋಕ್ಷ ಹೇಳಲಿಕ್ಕೆ, ಸುಮ್ನೆ ಏನೋ ಹೇಳಿದ್ದಾರೆ ಅಂತ ಅಭಿಪ್ರಾಯದಲ್ಲಿ ಬಂತು. ಮಾನಾಭಾವ ಏನ್ ಪ್ರಮಾಣ ಇಲ್ಲ ಇಂಥ ಮೋಕ್ಷಕ್ಕೆ. ಜಯತೀರ್ಥರು ಅದಕ್ಕೆ ಅರ್ಥ ಬಿಡಿಸಿದ್ರು. ಸ್ಫುಟಾಹ ಯೋ ಇವರು ಸಿದ್ಧಾಂತ ತುಂಬಾ ಸ್ಫುಟವಾಗಿದೆ ದೋಷ, ಬಾಯ್ಬಿಟ್ಟು ಹೇಳ್ಬೇಕಾಗಿದ್ರೆ ಎಲ್ರು ಗೊತ್ತಾಗೋ ದೋಷ. ಏನ್ ದೋಷ? ಅಕೃತ ಅಭ್ಯಾಗಮ ಕೃತ ವಿಪ್ರಣಾಶ ಅಂತ ಒಂದು ದೋಷ. ಇದು ಬಹಳ ಚೆನ್ನಾಗಿರೋ ದೋಷ. ಅಕೃತ ಅಭ್ಯಾಗಮ ಕೃತ ವಿಪ್ರಣಾಶ, ಇದಕ್ಕೆ ಅರ್ಥವನ್ನ ಬಹಳ ನಾವು ಅನುಸಂಧಾನ ಮಾಡ್ತಾ ಇರ್ತೀವಿ. ಲೌಕಿಕವಾಗಿ ಮಾತಾಡ್ತಾ ಇದ್ರ ಬಗ್ಗೆ ಹೇಳ್ತಾ ಇರ್ತೀವಿ. ಆದ್ರೆ ಇದು ಒಂದು ದೋಷ ಇಲ್ಲಿ. ಅದ್ ಏನ್ ದೋಷ, ಇದರ ವಿವರಣೆ ಏನು, ಅದನ್ನ ಪರಿಮಳ ಟಿಪ್ಪಣಿ ಏನ್ ಬರೆದಿದ್ದಾರೆ, ಇದೆಲ್ಲ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಧನ್ಯವಾದ. ನಮಸ್ಕಾರ.